ನನ್ನ ಅದೃಷ್ಟ ಅನ್ನಕ್ಕಿಂತ ನನ್ನ ತಂದೆ ತಾಯಿ ಕಲಿಸಿರ್ತಕ್ಕಂಥ ವಿದ್ಯೆ, ನನಗೆ ಕಲಿಸಿರ್ತಕ್ಕಂಥ ವಿದ್ಯೆ, ನನ್ನ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿ, ನಾನು ಬೆಳೆದಿರೋದೆಲ್ಲ ನನ್ನ ಒಕ್ಕಲಿಗ ಕಮ್ಯುನಿಟಿಲಿ ಬೆಳೆದಿರ್ತಕ್ಕಂಥದ್ದು. ನಾನು ಅವ್ರು ನನಗೆ ಮೋಸ ಮಾಡೋದು ಕಲಿಸಿಲ್ಲ, ಅವ್ರು ಮೋಸ ಮಾಡೋದು ನಾನು ಕಲಿಸಿಲ್ಲ. ಬಹುಶಃ ನಾನು ಊರಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಕಲಿಸಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಎಲ್ಲಿ ನನಗೆಲ್ಲಿ ನನಗೆ ಮರ್ಯಾದಿಲ್ವೋ ಸ್ವಾಭಿಮಾನ ಜಾಗದಲ್ಲಿ ಇರಲ್ಲ. ನನ್ನ ಸ್ವಾಭಿಮಾನ ಮುಖ್ಯ, ನನ್ನ ಕೆಲಸಕ್ಕಿಂತ ಸ್ವಾಭಿಮಾನ ಮುಖ್ಯ. ನಾನು ಎಲ್ಲೇ ಇದ್ರೂ ಕೂಡ ನಾನು ನಿಯತ್ತಾಗಿರ್ತೀನಿ. ಅದಕ್ಕೋಸ್ಕರ ನಾನೇನೋ ಕೆಲಸ ಮಾಡೋ ಪೂರ್ಣಾವಧಿ ಕೆಲಸ ನಂಬಿಸಿ ನಾನು ಮೋಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡಲ್ಲ. ನಾನು ನಂಬಿಸಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ನಾನು ಕುಮಾರಣ್ಣಂಗೆ ಯಾವತ್ತೂ ಅದು ಹೇಳೋದು, ನಾನು ಇಷ್ಟಪಡೋದು ಕುಮಾರ್. ಅದಕ್ಕೋಸ್ಕರನೇ ಅವನು ಏನು ಹೇಳ್ತಾ ಅದು ಮಾಡ್ತಾನೆ. ಅವನು ಹೇಳಲ್ಲ ಆಗಲ್ವಾ ಹೇಳ್ಬಿಡ್ತಾನೆ. ನಾನು ಅಷ್ಟೇ, ನನ್ನ ಕೆಲಸ ಅಷ್ಟೇ. ಎಲ್ಲದರಲ್ಲೂ ಗೆದ್ಕೊಂಬತ್ತಾ ಇದ್ದೀನಿ. ಮುಂದೆ ರಾಜಕೀಯದಲ್ಲಿ ಏನಾಗುತ್ತೆ ನೋಡ್ಬೇಕು, ರಾಜಕೀಯದಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು. ಅಲ್ಲ, ನನಗೆ ಗೊತ್ತಿಲ್ಲ ಮುಂದೆ ಭಗವಂತ ಏನ್ ದಾರಿ ತೋರಿಸ್ತಾರಂತ ಗೊತ್ತಿಲ್ಲ. ದಾರಿ ಎಲ್ಲಿ ಹೋಗುತ್ತೋ ದಾರಿ ಅಲ್ಲಿ ನಾನು ಹೋಗ್ತೀನಿ. ಯಾಕಂದ್ರೆ ಹಂಗಂದ್ಬಿಟ್ಟು ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಲ್ಲ. ಸೊ ಅಂದೆ ಎಲ್ಲಿವರೆಗೂ ನನ್ನ ಜರ್ನಿ ಇದೆಯೋ ಅಲ್ಲಿವರೆಗೂ ನಾನು ಸಾಕ್ತೀನಿ. ಎಲ್ಲಿವರೆಗೂ ನಮ್ ಜರ್ನಿ ಸಾಕಪ್ಪ, ಇಲ್ಲಿಗೆ ಜರ್ನಿ ಸಾಕಾಗಿದೆ ಅಂದ್ರೆ ಅಲ್ಲಿ ಜರ್ನಿ ನಾನು ನಿಲ್ಲಿಸ್ತೀನಿ. ಸೊ ಹಂಗಂದ್ಬಿಟ್ಟು ಗುದ್ದಾಡೋಗೋ ಮಟ್ಟಿಗೆ ನಾನಿಲ್ಲ, ಜರ್ನಿ ನಿಲ್ಲಿಸ್ತೀನಿ. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ JPL ಜನತಾದಳ ಪ್ರೀಮಿಯರ್ ಲೀಗ್ ಮಾನ್ಯ ನಾಡಗಂಡ ಅಪ್ಪಾಜಿಯವರ ಹುಟ್ಟುಹಬ್ಬದ 93ನೇ ಹುಟ್ಟುಹಬ್ಬಕ್ಕೆ ಹಾಗೂ 25 ವರ್ಷದ ವಜ್ರ ಮಹೋತ್ಸವ ಏನು ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯಾದ್ಯಂತ 24 ಡಿಸ್ಟಿಕ್ನಲ್ಲಿ ಸ್ಟೇಟ್ ಲೆವೆಲ್ ಏನು ಟೂರ್ನಮೆಂಟ್ ನಡೆಸಿದ್ರು, ಕ್ರಿಕೆಟ್ ಟೂರ್ನಮೆಂಟ್. ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಆ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ನಾವು ಕೂಡ ಕೋಲಾರ ಜಿಲ್ಲೆಯಿಂದ ನಮ್ಮ ಏನು ಕೋಲಾರ ತಂಡ ಭಾಗವಹಿಸಿದ್ರು. ನನ್ನೆಲ್ಲ ಕೋಲಾರ ತಂಡದವರು, ಶ್ರೀನಿವಾಸಪುರ ಅಂಡ್ ಕೋಲಾರ ಅಂಡ್ ಮಾಲೂರು, ಬಂಗಾರಪೇಟೆ ಅಂಡ್ ಕೋಲಾರ ಅಂಡ್ ಮುಳಬಾಗಿಲು ಎಲ್ಲ ತಂಡದವರು ಸುಮಾರು 16 ಜನ ಭಾಗವಹಿಸಿ 24 ತಂಡಗಳಲ್ಲಿ ಎಲ್ಲ ತಂಡಗಳನ್ನು ಹಿಮ್ಮೆಟ್ಟಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ತಮಗೊಂದು ಗೊತ್ತಿರ್ತಕ್ಕಂಥ ವಿಷಯ ಏನಂತಂದ್ರೆ, ಝೀಗ್ ಹೋಗ್ಲಿ ಇಲ್ಲ ಬಿಗ್ ಬಾಸ್ಗೆ ಹೋಗ್ಲಿ, ಯಾವುದೇ ಕಾಂಪಿಟೇಷನ್ಗೆ ಹೋದ್ರು ಕೂಡ ಒಂದು ಕೊರತೆ ಆಗ್ತಾ ಇತ್ತು. ಏನಂತಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಮಕ್ಕಳು ನಾವು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಾವು ಭಾಗವಹಿಸ್ಲಿಕ್ಕೆ ಯಾಕೋ ಇಂಜಿನಿಯರ್ ಇರೋ ನಮ್ಮ ಅವಕಾಶ ಸಿಗ್ತದೆ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಅವಕಾಶ ನಮ್ಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಇದನ್ನ ಮೆಟ್ಟಿ ನಮ್ಮ ಮುಂದೆ ಹೋಗಿ ರಾಜ್ಯ ಮಟ್ಟಕ್ಕೆ ಹೋಗಿ ಇವತ್ತು JPL ಏನು ಜನತಾದಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕಪ್ ಅನ್ನ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಒಂದು ಯುವಕರು, ಜನತಾದಳ ಯುವಕರು ಗೆದ್ದಿದ್ದಾರೆ. ಇವರಿಗೆ ಒಬ್ಬರು ಶಾಸಕರ ಕಡೆಯಿಂದ, ನನ್ನ ಕಡೆಯಿಂದ ಇವತ್ತು ಒಂದು ಕಿರು ಸನ್ಮಾನವನ್ನ ಇಟ್ಕೊಂಡಿದ್ದೆ. ಯಾಕಂದ್ರೆ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ, ನಮ್ಮ ಏನು ಪ್ರಶಸ್ತಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋದು ನಮ್ಮ ಧರ್ಮ. ಸೊ ಅದರಿಂದ ನಮ್ಮ ಏನು ಕೋಲಾರ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಎತ್ತಿರ್ತಕ್ಕಂಥ ನಮ್ಮ ಏನು ಕೋಲಾರ ಬಾಯ್ಸ್, ಏನು ಕೋಲಾರ ಬಾಯ್ಸ್ಗೆ, ಸೋಲ್ಜರ್ಸ್ಗೆ, ಕೋಲಾರ ಸೋಲ್ಜರ್ಸ್ಗೆ ಸೊ ನನ್ನ ಕಡೆಯಿಂದ, ಜಿಲ್ಲೆ ಕಡೆಯಿಂದ ಶುಭಾಶಯನ ತಿಳಿಸ್ತೀನಿ. ಇದೇ ರೀತಿ ಕೂಡ ಇನ್ನು ಮುಂದಿನ ದಿವಸಗಳು ಕೂಡ ಅದು ಇಂಟರ್ ಸ್ಟೇಟ್ ಅಲ್ಲಿ ಕೂಡ ಆಡಿಸ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಭಾಗವಹಿಸಿ ನಾನು ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಮಾಡ್ತೀನಿ. ಯಾಕಂತಂದ್ರೆ ಯುವ ಪೀಳಿಗೆ ಮುಂದೆ ಬಂದ್ರೆ ಮಾತ್ರ ನಾವು ರಾಜ್ಯವನ್ನ ಮತ್ತು ತಾಲೂಕನ್ನ ಕಟ್ಟಲಿಕ್ಕೆ ಆಗ್ತದೆ. ಯುವ ಪೀಳಿಗೆ ಮುಂದೆ ಬರಬೇಕು. ಸೊ ಮುಂದಿನ ದಿವಸದಲ್ಲಿ ಕೆಲವೇ ದಿನಗಳಲ್ಲಿ ನಾನು ಮುಳಬಾಗಲಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ನ ಪ್ರೀಮಿಯಂ ಲೀಗ್ ನ ನಾನು ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ನಮ್ಮ ಏನು 30 ಪಂಚಾಯತಿಗಳಲ್ಲಿ ಕೂಡ ನಾವು ತಂಡವನ್ನು ತಂದು ಡೇ ಅಂಡ್ ನೈಟ್ ಮ್ಯಾಚ್ ನಡೆಸಿ ಇವತ್ತು ಎಲ್ಲವನ್ನ ಕರ್ನಾಟಕ ರಾಜ್ಯ ಮಟ್ಟದ ಎಲ್ಲರೂ ಕರೆದು ಇವತ್ತು ದೊಡ್ಡ ಮಟ್ಟಕ್ಕೆ ಯಶಸ್ವಿಗೊಳಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನು ಇವತ್ತು ಕೆಲವೇ ದಿವಸ ಕರೆದು ಒಂದು ಪ್ಲಾನ್ ಮಾಡಿ ಪಂಚಾಯತಿ ವೈಸ್ ಕೂಡ ಟೂರ್ನಮೆಂಟ್ ಒಂದೊಂದು ಟೀಮ್ ಬರ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ತಾವೆಲ್ಲ ಸಪೋರ್ಟ್ ಬೇಕು ಅಂತ ಹೇಳ್ತಾ, ಗೆದ್ದಿರ್ತಕ್ಕಂಥ ನಮ್ಮ ಕ್ಯಾಪ್ಟನ್ಸ್, ವೈಸ್ ಕ್ಯಾಪ್ಟನ್ಸ್, ನಮ್ಮ ಎಲ್ಲ ನನ್ನ ಯುವಕರು ಕೂಡ ತುಂಬಾ ಚೆನ್ನಾಗಿ, ನಮ್ಮ ಸು ಇರ್ಬೋದು, ನಮ್ಮ ಎಡಿಬಿ ಇರ್ಬೋದು, ನಮ್ಮ ಸ್ಯಾಂಡಿ ಇರ್ಬೋದು, ಶ್ರೀಧರ್ ಇರ್ಬೋದು, ನಾನು ನೋಡಿದ್ದು ಶ್ರೀಧರ್ ಇರ್ಬೋದು, ಕಿಟ್ಟಿ ಇರ್ಬೋದು, ವಿನೋದ್ ಇರ್ಬೋದು, ತುಂಬಾ ಚೆನ್ನಾಗಿ ಅದ್ಭುತ ಬೌಲಿಂಗ್ ಬ್ಯಾಟಿಂಗ್ ಮಾಡಿ ಕಟ್ಟಾಕ್ ಬಂದ್ರು. ಏನಪ್ಪಾ ಅಂತಂದ್ರೆ ಒಂದು ಆಶ್ಚರ್ಯ ಏನಂತಂದ್ರೆ 39, 40, 48 ಕಟ್ಟಾಕಿದ್ವಿ ನಾವು. ಇದೇ ಮಾಡಿದ ಕಟ್ಟಾಕಿ ಹೊಡ್ಕೊಂಡ್ ಬಂದಿದ್ದಾರೆ. ಸೊ ಅವರಿಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತೀನಿ. ಆಲ್ ದ ಬೆಸ್ಟ್. ಸೊ ಮುಂದಿನ ದಿವಸದಲ್ಲಿ ಇದೇ ರೀತಿ ಕೂಡ ಮುಳಬಾಗ್ಲಲ್ಲಿ ನಡೆಸಲಿಕ್ಕೆ ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಬೇಕು. ದೊಡ್ಡ ಮಟ್ಟಿಗೆ ಟೂರ್ನಮೆಂಟ್ ಮಾಡೋಣ, ಡೇ ನೈಟ್ ಟೂರ್ನಮೆಂಟ್, ಪೆಂಡೆಂಟ್ ಟೂರ್ನಮೆಂಟ್ ಮಾಡೋಣ. ನಮ್ಮ ಸುಮೀರ ಕಾಯ್ದೆ ಸಿಕ್ಕ ಕ್ಯಾಮ್ರಾ ಮೊತ್ತ ಅದಲ್ಲ. ಸೊ ಅದರಿಂದ ಒಳ್ಳೆ ಮಟ್ಟಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿಮಗೆ
ನನ್ನ ಪಕ್ಷದ ಕಡೆಯಿಂದ, ನನ್ನ ಮುಖಂಡರ ಕಡೆಯಿಂದ, ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರ ಕಡೆಯಿಂದ, ನಮ್ಮ ಲೋಕಸಭಾ ಸದಸ್ಯರ ಕಡೆಯಿಂದ ನಿಮಗೆ ಶುಭಾಶಯ ತಿಳಿಸ್ತೀನಿ. ಥ್ಯಾಂಕ್ ಯು. ಏನು ಸರ್, ಎಲ್ಲ ಕಡೆ ಗೆಲುವೇ ನಿಮ್ಮದು. ಶಾಸಕರಾಗಿ ಗೆದ್ದರೆ ಆಮೇಲೆ ಎಲ್ಲ ಕಡೆನೂ ಗೆದ್ಕೊಂಡು ಹೋಗ್ತಾನೆ ಇದ್ದೀರಾ. ಈಗ ಕ್ರಿಕೆಟಲ್ಲಿ ಆಗ್ಬೋದು, ಉದ್ಯಮ ಕ್ಷೇತ್ರದಲ್ಲಾಗ್ಬೋದು, ಚುನಾವಣೆಗಳಲ್ಲಾಗ್ಬೋದು, ಗೆಲ್ತಾನೆ ಇದ್ದೀರಾ. ಏನು ಅದೃಷ್ಟ ಈಗ? ನನ್ನ ಅದೃಷ್ಟ ಅನ್ನಕ್ಕಿಂತ ನನ್ನ ತಂದೆ ತಾಯಿ ಕಲಿಸಿರ್ತಕ್ಕಂಥ ವಿದ್ಯೆ, ನನಗೆ ಕಲಿಸಿರ್ತಕ್ಕಂಥ ವಿದ್ಯೆ, ನನ್ನ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿ, ನಾನು ಬೆಳೆದಿರೋದಿಲ್ಲ, ನಾನು ಒಕ್ಕಲಿಗ ಕಮ್ಯುನಿಟಿಲಿ ಬೆಳೆದಿರ್ತಕ್ಕಂಥದ್ದು. ನಾನು ಅವ್ರು ನಾನು ಮೋಸ ಮಾಡೋದು ಕಲಿಸಿಲ್ಲ, ಅವ್ರು ಮೋಸ ಮಾಡೋದು ನಾನು ಕಲಿಸಿಲ್ಲ. ಬಹುಶಃ ನಾನು ಊರಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಕಲಿಸಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಎಲ್ಲಿ ನನಗೆಲ್ಲಿ ನನ್ನ ಮರ್ಯಾದಿಲ್ವೋ ಸ್ವಾಭಿಮಾನ ಜಾಗದಲ್ಲೂ ಇರಲ್ಲ. ನನ್ನ ಸ್ವಾಭಿಮಾನ ಮುಖ್ಯ, ನನ್ನ ಕೆಲಸಕ್ಕಿಂತ ಸ್ವಾಭಿಮಾನ ಮುಖ್ಯ. ನಾನು ಎಲ್ಲೇ ಇದ್ರು ಕೂಡ ನಾನು ನಿಯತ್ತಾಗಿರ್ತೀನಿ. ಅದಕ್ಕೋಸ್ಕರ ನಾನೇನೋ ಕೆಲಸ ಮಾಡಿ ಪೂರ್ಣವಾದ ಕೆಲಸ ನಂಬಿಸಿ ನಾನು ಮೋಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡಲ್ಲ. ನಾನು ವಂಶಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ. ನಾನು ಕುಮಾರಣ್ಣನಿಗೆ ಯಾವತ್ತದು ಹೇಳೋದು, ನಾನು ಇಷ್ಟಪಡೋದು ಕುಮಾರ. ಅದಕ್ಕೋಸ್ಕರನೇ ಅವ್ನು ಏನ್ ಹೇಳ್ತಾ ಅದು ಮಾಡ್ತಾನೆ. ಅವ್ನು ಹೇಳಲ್ಲ, ಆಗಲ್ವಾ ಹೇಳ್ಬಿಡ್ತಾನೆ. ನಾನು ಅಷ್ಟೇ, ನನ್ನ ಕೆಲಸ ಅಷ್ಟೇ. ನಾನು ಹೇಳ್ಬಾರ್ದು ನಿಮ್ಗೆ. ಕ್ವಾರ್ಟರ್ ಫೈನಲ್ ನೋಡ್ತಿದ್ದೆ, 39 ನಮ್ ಟಾರ್ಗೆಟ್ ಇತ್ತು. ಇವರು ನಮ್ ಕೋಲಾರ ಬಾಯ್ಸು 4-4 ಬಿಡೋದು. ಎಷ್ಟು? 0-4 ವಿಕೆಟ್. ಸೊ ಅಲ್ಲಿಂದ ಓಡ್ದೆ ನಾನು ಟೂರ್ನಮೆಂಟ್. ಅಲ್ಲಿಂದ ಓಡ್ದೆ. ಸೊ ಐ ಥಿಂಕ್ ಸಂಡೇ ಬಂತೀನಿ 45 ಒಬ್ಬನೇ ಹೊಡ್ಕೊಂಡ್ಬಿಟ್ಟ. 38 ಬೇಕಾಯ್ತು, ಒಬ್ಬನೇ ಹೊಡ್ಕೊಂಡ್ಬಿಟ್ಟ. ಹಂಗೆ ಏನ್ ಹೇಳ್ತೀನಿ, ಅಲ್ಲೇ ಮೂರು ಮ್ಯಾಚ್ ಅಲ್ಲೇ ಇದ್ದು ಟ್ಯಾಸ್ ಹಾಕ್ಸಿ ಯಾರು ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ಒಂದು ಸಪೋರ್ಟ್ ಮಾಡಿ, ಮಾರಲ್ ಸಪೋರ್ಟ್ ಮಾಡಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ ಹೊರತು ಇದು ಗೆಲುವು ನಮ್ಮ ಹುಡುಗರು, ನಮ್ಮ ಟೀಮ್ ಮೈನ್. ಏನೇ ಗೆಲುವು ಬೇಕಾದ್ರೂ ಟೀಮ್ ಇಂದ ಮುಂದೆ ಸಾಧ್ಯ ಆಗ್ತದೆ. ಆ ಟೀಮ್ಗೆ ಕ್ರೆಡಿಟ್ಸ್ ಇರ್ತದೆ. ಎಲ್ರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಸಿನಿಮಾ ಕ್ಷೇತ್ರದ ಕ್ರಿಕೆಟಲ್ಲೂ ಅಷ್ಟೇ, ನೀವೇ ಗೆಲ್ತೀರಾ, ಇಲ್ಲೂ ನೀವು ಗೆಲ್ತೀರಾ ಸರ್. ನಮ್ಮ ಪ್ಲಾನಿಂಗ್ ಸರ್ ಮೈನ್. ಬಿಫೋರ್ ಹೋಗೋಕ್ಕಿಂತ ಮುಂಚೆ ನಾವು ಕೊಡೋ ಟಿಪ್ಸು, ಪ್ಲಾನಿಂಗು ಹಂಗೆ ಮುಖ್ಯ ಆಗ್ತದೆ. ಸೊ ಎಲ್ಲದರಲ್ಲೂ ಗೆದ್ಕೊಂಡು ಬರ್ತಾ ಇದ್ದೇನೆ. ಮುಂದೆ ರಾಜಕೀಯದಲ್ಲಿ ಏನಾಗುತ್ತೆ ನೋಡ್ಬೇಕು, ರಾಜಕೀಯದಲ್ಲಿ ಏನಾಗುತ್ತೆ ಅಂತ ಗೊತ್ತು ನೋಡ್ಬೇಕು. ರಾಜಕೀಯದಲ್ಲಿ ಇವಾಗವರೆಗೂ ಗೆದ್ದೇ ಇದ್ದೀರಾ, ಎಲ್ಲ ಚುನಾವಣೆಯನ್ನು ಗೆದ್ದಿದ್ದೀರಾ. ಮುಂದೆ ನನಗೆ ಗೊತ್ತಿಲ್ಲ, ಮುಂದೆ ಭಗವಂತ ಏನ್ ದಾರಿ ತೋರಿಸ್ತಾರಂತ ಗೊತ್ತಿಲ್ಲ. ದಾರಿ ಎಲ್ಲೋಗುತ್ತೋ ದಾರಿಯಲ್ಲಿ ನಾನು ಹೋಗ್ತೀನಿ. ಯಾಕಂದ್ರೆ ಹಂಗಂದ್ಬಿಟ್ಟು ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಲ್ಲ. ಸೊ ಅಂತ ಎಲ್ಲಿವರೆಗೂ ನನ್ನ ಜರ್ನಿ ಇದೆಯಾ ಅಲ್ಲಿವರೆಗೂ ನಾನು ಸಾಕ್ತೀನಿ. ಎಲ್ಲಿವರೆಗೂ ನಮ್ಮ ಜರ್ನಿ ಸಾಕಪ್ಪ, ಇಲ್ಲಿಗೆ ಜರ್ನಿ ಸಾಕಾಗಿದೆ ಅಂದ್ರೆ ಅಲ್ಲಿ ಜರ್ನಿ ನಾನು ನಿಲ್ಲಿಸ್ತೀನಿ. ಸಂಗಂದ್ಬಿಟ್ಟು ಗುದ್ದಾಡಿ ಹೋಗೋ ಮಟ್ಟಿಗೆ ನಾನಿಲ್ಲ, ಜರ್ನಿ ನಿಲ್ಲಿಸ್ತೀನಿ. ಬಟ್ ಅಂದ್ರೆ ನಾನು ಹೇಳ್ತೀನಿ, ನನ್ನನ್ನು ಎಲ್ಲಿವರೆಗೂ ಪ್ರೀತಿ ಮಾಡ್ತಾ ಅಲ್ಲಿವರೆಗೂ ನಾನು ಪ್ರೀತಿ ಮಾಡ್ತೀನಿ. ನಾನು ಎಲ್ಲಿವರೆಗೂ ಇವ್ನು ಸಾಕು ಅಂತ ಹೇಟ್ ಮಾಡ್ತಾರೆ, ನೀವು ಅವ್ರು ಹೇಟ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಬ್ಬರ ಕೈಯಲ್ಲಿ ಹೇಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಾನು ಹೋಗೋದಿಲ್ಲ. ಹಂಗಂತ ಭಗವಂತ ನನಗೇನು ಇದು ಮಾಡಿಲ್ಲ, ನಮ್ದೇ ಅಂತ ದಾರಿಗಳಿದ್ದಾವೆ. ಸೊ ಅದರಿಂದ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನಾನು ಎಲ್ಲಿವರೆಗೂ ಭಗವಂತ ನನಗೆ ಬರ್ದವನು ಅಲ್ಲಿವರೆಗೂ ಹೋಗ್ತೀನಿ. ನಾನು ಹಣೆ ಬರೋ ಡೆಸ್ಟಿನಿ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಒಟ್ಟು ನಾನೇನೇ ಕೆಲಸ ಮಾಡು ಕೂಡ ಪ್ರಮಾಣ ಕೆಲಸ ಮಾಡ್ತೀನಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಸರಿ, ಸಪೋರ್ಟ್ ಮಾಡಿದ್ದೀರಾ ಮಾತಾಡೋಣ.